ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತಮಾತರಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಧ್ವಾಚಾರ್ಯರ ವಾಣಿ ಯೂಟ್ಯೂಬ್ ಚಾನಲ್ನ ಒಂದು ವಿನೂತನ ಪ್ರಯತ್ನ ಕಲಾಸಂಗಮ ಶೀರ್ಷಿಕೆ ಅಡಿಯಲ್ಲಿ ಭಾರತೀಯ ಕಲಾ ಪರಂಪರೆ ಅದರ ಒಂದು ಸಮಗ್ರ ಅಥವಾ ಸಂಕ್ಷಿಪ್ತ ಎರಡರಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಿಕೊಂಡು ಒಂದು ನಮ್ಮ ಕಲಾ ಪರಂಪರೆಯ ಒಂದು ಪರಿಚಯ ಮಾಡ್ತಾ ಹೋಗೋಣ. ಹಾಗೆ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಂದರೆ ನಮ್ಮ ಆಚರಣೆಗಳು, ಆಧ್ಯಾತ್ಮ ಮತ್ತು ಸಂಸ್ಕೃತಿ, ಈ ಮೂರರಲ್ಲೂ ಕಲೆ ಅನ್ನೋದು ಅದರೊಳಗೆ ಮಿಲಿತವಾಗಿದೆ. ಹೇಗೆ ಅಂತ ನಾವು ಒಂದು ಸತಿ ಪ್ರಶ್ನೆ ಮಾಡಿಕೊಂಡ್ರೆ, ಕಲೆ ಅಂತನ್ನೋದು ಪ್ರತಿಯೊಬ್ಬ ಮನುಷ್ಯನ ದೈನಂದಿನ ಚಟುವಟಿಕೆಯಲ್ಲಿ ಅವನ ದಿನನಿತ್ಯದ ಜೀವನದಲ್ಲಿ ಹಾಸುಹೊಕ್ಕಾಗಿರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಮಾತಾ ಭಗಿನಿಯರು ಮುಂಜಾನೆ ಎದ್ದ ಕೂಡಲೇ ಮನೆ ಮುಂದೆ ಸ್ವಚ್ಛ ಮಾಡಿ ರಂಗವಲ್ಲಿ ಹಾಕ್ತಾರೆ. ಅದು ಕೂಡ ಒಂದು ಕಲೆಯೇ. ಹಾಗೆಯೇ ಭಗವಂತನ ಪೂಜೆ ಮಾಡಿ ಅವನನ್ನು ಅಲಂಕಾರ ಮಾಡೋದು ಕೂಡ ಒಂದು ಕಲೆಯೇ. ಅವನನ್ನು ಅಲಂಕಾರ ಮಾಡಲಿಕ್ಕೆ ನಾವು ಹೂವುಗಳನ್ನು ಸಂಗ್ರಹ ಮಾಡ್ತೀವಿ. ಹೂವುಗಳನ್ನು ಮಾಲೆ ಮಾಡಬೇಕು ಅಂತಂದರೆ ಅದನ್ನು ಕಟ್ಟಬೇಕು. ಆ ಕಟ್ಟೋದು ಕೂಡ ಒಂದು ಕಲೆಯೇ. ಹಾಗೆ ಮನೆಯನ್ನು ಓರಣವಾಗಿಟ್ಕೊಂಡು ಅದನ್ನು ಸಿಂಗಾರ ಮಾಡುವಂಥದ್ದು ಕೂಡ ಒಂದು ಕಲೆ. ಹಾಗೆ ನಾವು ಪ್ರತಿನಿತ್ಯ ಈಗೆಲ್ಲ ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ, ಬಟ್ ಹಿಂದಿನ ದಿನಗಳಲ್ಲಿ ನಾವು ನೋಡಿದ್ರೆ ಈ ಒಂದು ನಾವು ವಸ್ತ್ರ ತೊಡುವಂಥದ್ದು, ಉದಾಹರಣೆಗೆ ಮಾತಾ ಭಗಿನಿಯರು ಸೀರೆ ಉಡ್ತಾಯಿದ್ರು. ಒಂದೊಂದು ಪ್ರದೇಶ, ಒಂದೊಂದು ಪ್ರಾಂತಕ್ಕೆ ತಕ್ಕನಾಗಿ ವಿಭಿನ್ನವಾದಂಥ ಉಡುಪುಗಳನ್ನ, ಪೋಷಾಕಗಳನ್ನ ಧರಿಸ್ತಾಯಿದ್ರು. ಮಹಾರಾಷ್ಟ್ರ ಕಡೆ ಹೋದರೆ ಒಂದು ರೀತಿಯಾದಂಥ ಸೀರೆ ಒಂದು ಶೈಲಿಲಿ ಉಡ್ತಾಯಿದ್ರು. ಆಂಧ್ರಾಗೆ ಬಂದರೆ ಒಂದು ರೀತಿ, ತಮಿಳ್ನಾಡಿಗೆ ಬಂದರೆ ಒಂದು ರೀತಿ, ಹಾಗೆ ಕರ್ನಾಟಕಕ್ಕೆ ಬಂದರೆ ಒಂದು ರೀತಿ. ಈ ರೀತಿ ಹಲವಾರು ಪ್ರದೇಶಗಳಲ್ಲಿ ಹಲವಾರು ರೀತಿಯ ಪೋಷಾಕಗಳನ್ನ ಧರಿಸ್ತಾ ಇದ್ದಂಥದ್ದು. ಇದು ಕೂಡ ಒಂದು ಕಲೆಯೇ. ಹಾಗೆಯೇ ಈ ಕಲೆ ಅಂತ ಬಂದಾಗ ಅದರಲ್ಲಿ ಹೆಚ್ಚಿನದಾಗಿ ಅಭಿರುಚಿ ಇರ್ತಕ್ಕಂಥದ್ದು ಮಾತಾ ಭಗಿನಿಯರಿಗೇನೆ. ಹೇಗೆ ಅಂತ ಕೇಳಬೇಕು ಅಂತಂದರೆ, ಉದಾಹರಣೆಗೆ ಅವರು ತಮ್ಮ ತುರುಬು ಅಥವಾ ಜಡೆ ಹೆಣ್ಕೊಳ್ಳೋದ್ರಲ್ಲಿ ಅನೇಕ ವಿಧಗಳಿದೆ. ಅದು ಕೂಡ ಒಂದು ಕಲೆ. ಈ ರೀತಿಯಾದಂಥ ಕಲೆಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡು ಪ್ರಾಚೀನರು ಸಾಕಷ್ಟು ಕಲೆಯೊಂದಿಗೆ ಅದನ್ನು ಮೇಳೈಸಿಕೊಂಡು ತಮ್ಮ ಸಾಧನೆ ಅಥವಾ ಆಧ್ಯಾತ್ಮಿಕವಾಗಿ ಅದನ್ನು ಬೆಳೆಸ್ಕೋತಾ, ಕಲಿತಾ, ಮುಂದಿನ ಪೀಳಿಗೆಗೆ ದಾಟಿಸ್ತಾ ಬರ್ತಾ ಇರೋದ್ರಿಂದನೇ ಇತ್ತೀಚಿನ ದಿನಗಳಲ್ಲೂ ಕೂಡ ಹಲವಾರು ಕಲೆಗಳನ್ನು ಕೂಡ ನಾವು ನೋಡಬಹುದು. ಈ ವಿಚಾರವನ್ನು ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ತಗೊಂಡ್ರೆ, ಕಾಶ್ಮೀರದಲ್ಲಿರುವಂಥ ಒಂದು ಉಡುಪುಗಳಾಗಲಿ ಅಥವಾ ಅಲ್ಲಿನ ಒಂದು ಜೀವನ ಪದ್ಧತಿ ಆಗಲಿ, ಆಚರಣೆ ಪದ್ಧತಿ ಆಗಲಿ, ಅದು ಸಂಪೂರ್ಣವಾಗಿ ಕನ್ಯಾಕುಮಾರಿಗೆ ವಿಭಿನ್ನವಾಗಿರುತ್ತೆ. ಕನ್ಯಾಕುಮಾರಿಯ ಒಂದು ಜೀವನ ಶೈಲಿ, ಆಹಾರ ಪದ್ಧತಿ, ಜೀವನ ಕ್ರಮ, ಅದು ಕೂಡ ನಾವು ಬೇರೆ ಒಂದು ಮಧ್ಯಪ್ರದೇಶಕ್ಕೋ ಉತ್ತರ ಪ್ರದೇಶಕ್ಕೋ ಹೋಲಿಕೆ ಮಾಡಿದ್ರೆ ಅಲ್ಲಿನ ಜನರ ಒಂದು ಆಚರಣೆ ಶೈಲಿ, ಇಲ್ಲಿನ ಜನರ ಆಚರಣೆ ಶೈಲಿ ಅದು ಕೂಡ ಬಹಳ ಒಂದು ವಿಭಿನ್ನವಾಗಿರುತ್ತೆ. ಹೇಗೆ ಇದು ಕಲೆ ಹೇಗಾಗತ್ತೆ ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಟಬೋದು. ಕಲೆ ಹೇಗಾಗತ್ತೆ ಅಥವಾ ಕಲೆ ಅಂದರೇನು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ನಮ್ಮ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣ, ಇದನ್ನು ಗಮನ ಹರಿಸಿದಾಗ ನಮ್ಮ ಪೂರ್ವಜರು ಯಾವ ರೀತಿ ಬಾಳಿ ಬದುಕಿದ್ರು ಅಂತನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಭಾರತೀಯ ಪರಂಪರೆಯಲ್ಲಿ ಆಧ್ಯಾತ್ಮಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಕಲಾ ಪ್ರಕಾರಗಳಿಗೂ ಹಿಂದಿನಿಂದ ಕೊಟ್ಕೋತಾ ಬಂದಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಭಾರತೀಯ ಕಲಾ ಪರಂಪರೆಯಲ್ಲಿ ಬಹಳ ಪ್ರಮುಖವಾಗಿ ನಾವು ಕಾಣುವಂಥದ್ದು ಸಂಗೀತ, ಸಾಹಿತ್ಯ, ಶಿಲ್ಪಕಲೆ, ಚಿತ್ರಕಲೆ, ಭೂ ಅಲಂಕರಣ ಅಥವಾ ನಾವೀಗ ರಂಗವಲ್ಲಿ ಅಂತ ಏನು ಹೇಳ್ತೀವಿ ಅದು, ಹಾಗೆ ಜನಪದ ಕಲೆ. ಇದರ ಒಟ್ಟಿಗೆ ನಾವು
ಮುಂದಿನ ದಿನಗಳಲ್ಲಿ ನೃತ್ಯ, ನಾಟಕ ಈ ರೀತಿಯಾದಂಥ ಹಲವಾರು ಪ್ರಕಾರಗಳು ಕೂಡ ನಮ್ಮ ಜೀವನ ಪದ್ಧತಿಯಲ್ಲಿ ಅದೊಂದು ನಮಗೆ ಗೊತ್ತೋ ಗೊತ್ತಿಲ್ಲದೆ ಇರೋನೋ ಅಳವಡಿಸ್ಕೊಂಡು ನಮ್ಮದೇ ಆದಂಥ ಒಂದು ಜೀವನ ಶೈಲಿಯಾಗಿ ಅದು ಮಾರ್ಪಾಟಾಗಿತ್ತು. ಆದರೆ ಆಧುನೀಕರಣದ ಪ್ರಭಾವದಿಂದಾಗಿ ಅನೇಕ ಕಲೆಗಳು ಇಂದಿನ ದಿನದಲ್ಲಿ ನಶಿಸ್ತಾ ಇದೆ ಅಂತನ್ನೋದಕ್ಕಿಂತ ಕ್ಷೀಣಿಸ್ತಾ ಇದೆ ಅಂತ ಹೇಳ್ಬೋದು. ಈ ಕ್ಷೀಣಿಸ್ತಾ ಇರೋದಕ್ಕೆ ಕಾರಣ ಏನು? ಒಂದು ಆಧುನಿಕ ಜೀವನ ಶೈಲಿ ಅಥವಾ ಅತಿಯಾದ ಪಾಶ್ಚಿಮಾತ್ಯ ಸಂಸ್ಕೃತಿಯ ಒಂದು ಓಲೈಕೆ ಇತ್ಯಾದಿ ಇತ್ಯಾದಿ ಹಲವಾರು ಕಾರಣಗಳು ನಮಗೆ ನಾವೇ ಪ್ರಶ್ನೆ ಹಾಕ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಈ ಒಂದು ಕಲಾ ಪ್ರಕಾರಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಮೂಲೆ ಗುಂಪು ಆಗ್ತಾ ಇರುವಂಥ ಒಂದಷ್ಟು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾಯಿದೆ. ಇದಕ್ಕೆ ಕಾರಣ ಏನು ಅಂತ ನಾವು ಕೇಳೋದಾದರೆ, ಹಿಂದಿನ ಕಾಲದಲ್ಲಿ ಶಿಕ್ಷಣ ಪದ್ಧತಿಯಲ್ಲಿ ಕಲೆಗೆ ತುಂಬ ಪ್ರಾಶಸ್ತ್ಯ ಹಾಗೂ ಪ್ರಾಮುಖ್ಯ ಕೊಡ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ಆ ಶಿಕ್ಷಣ ಪದ್ಧತಿಯಲ್ಲಿ ಇದನ್ನು ಕೇವಲ ಒಂದು ಅಂಕಕ್ಕಾಗಿ ಸೀಮಿತ ಮಾಡಿ ಅದಕ್ಕೆ ಆದಂಥ ವಾರದಲ್ಲಿ 2 ಅವಧಿಗಳನ್ನು ಕೊಟ್ಟು ಅದಕ್ಕೆ ಒಂದು ಪ್ರಾಜೆಕ್ಟ್ ಅನ್ನೋ ಥರ ಅದನ್ನೊಂದು ಮಾಡಿ ಅದಕ್ಕೆ ಬರೀ ಒಂದು ಚೌಕಟ್ಟು ಹಾಕಿ ಬಿಟ್ಬಿಟ್ಟಿದ್ದಾರೆ. ಒಂದು ಮಗುವಿನ ವಿಕಸನ ಆಗಬೇಕು ಅಂತಂದರೆ ಬಾಲ್ಯದಲ್ಲಿ ಅದಕ್ಕೆ ಕಲೆಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಾಗ ಅದು ಹಲವು ರೀತಿಯಾದಂಥ ಒಂದು ಮಾನಸಿಕವಾಗಿ, ಬೌದ್ಧಿಕವಾಗಿ ಬೆಳವಣಿಗೆ ಆಗೋಕ್ಕೆ ಅನುಕೂಲವಾಗುತ್ತೆ. ಈ ನಿಟ್ಟಿನಲ್ಲಿ ಶ್ರೀ ಮಧ್ವಾಚಾರ್ಯರ ವಾಣಿ ಯೂಟ್ಯೂಬ್ ಚಾನಲಲ್ಲಿ ಕಲಾ ಸಂಗಮ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಭಾರತೀಯ ಕಲಾ ಪ್ರಕಾರಗಳ ಪರಿಚಯ ಇದನ್ನು ನಡೆಸ್ಕೊಡ್ತಾ ಇದ್ದೇವೆ. ಇದರ ಮೂಲಕ ನಮ್ಮ ದೇಶದ ಅತ್ಯಂತ ಪ್ರಾಚೀನ ಹಾಗೂ ತುಂಬ ಒಂದು ಸುಪ್ರಸಿದ್ಧವಾದಂಥ ಕಲೆಗಳನ್ನು ಜನರಿಗೆ ತಲುಪಿಸೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಮಧ್ವಾಚಾರ್ಯರ ಯೂಟ್ಯೂಬ್ ವಾಣಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕಲೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕಿದೆ. ಇಂದಿನ ಈ ಒಂದು ಅವಧಿಯಲ್ಲಿ ಭಾರತೀಯ ಕಲಾ ಪ್ರಕಾರಗಳು ಯಾವ್ಯಾವು ಅಂತ ಅನ್ನೋದು ಒಂದು ಸಣ್ಣ ಪರಿಚಯಾತ್ಮಕವಾಗಿ ಹಿಂದೆನೇ ಹೇಳಿದ್ದೀನಿ. ಅದಕ್ಕೆ ಒಂದು ವಿಸ್ತೃತವಾಗಿ ಹೇಳಬೇಕಾದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಾವ್ಯಾವ ಶೈಲಿಯ ಒಂದು ಚಿತ್ರಕಲೆಯ ಒಂದು ಪ್ರಕಾರಗಳಿದೆ ಅದನ್ನು ನೋಡ್ತಾ ಹೋಗೋಣ. ಈ ಕಾಶ್ಮೀರ ಒಂದು ಉತ್ತಮವಾದ ಪ್ರಕೃತಿದತ್ತ ತಾಣವಾಗಿತ್ತು, ಈಗಲೂ ಕೂಡ ಆಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಅಲ್ಲಿಯೂ ಕೂಡ ರಾಜಾಶ್ರಯಗಳಿದ್ವು, ರಾಜರು ಆಳ್ವಿಕೆ ಮಾಡ್ತಾಯಿದ್ರು. ಹಲವಾರು ಆಸ್ಥಾನ ವಿದ್ವಾಂಸರು ಆ ರಾಜರ ಅಡಿಯಲ್ಲಿ ಕಲೆಗೆ ಸಾಕಷ್ಟು ಕೆಲಸಗಳನ್ನು ಕೂಡ ನಿರ್ವಹಿಸ್ತಾಯಿದ್ರು. ಆ ಒಂದು ಪ್ರದೇಶದ ಒಂದು ಪ್ರಸಿದ್ಧವಾದ ಕಲೆ ಅಂತಂದರೆ ಅದನ್ನು ನಾವು ಪಹಾಡಿ ಚಿತ್ರಕಲೆ ಅಂತ ಹೇಳ್ತೀವಿ. ಇದೇ ರೀತಿಯ ಒಂದು ಚಿತ್ರಕಲೆ ನಮಗೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಸಿಗುತ್ತೆ. ಹಿಮಾಚಲ ಪ್ರದೇಶದಲ್ಲೂ ಪಹಾಡಿ ಚಿತ್ರಕಲೆಗಳು ನಾವು ಸಾಕಷ್ಟು ನೋಡ್ಬೋದು. ಹೀಗೆ ನಾವು ಮಧ್ಯಪ್ರದೇಶಕ್ಕೆ ಬಂದಾಗ ಗೋಂಡ್ ಶೈಲಿಯ ಚಿತ್ರಕಲೆಯನ್ನು ನಾವು ಕಾಣ್ಬೋದು. ಈ ಬಿಹಾರದ ಒಂದು ಕಲೆಯ ಹೆಸರು ಬಂದು ಮಧುಬನಿ ಚಿತ್ರಶೈಲಿ ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ಇದು ಒಂದು ಬುಡಕಟ್ಟು ಜನಾಂಗದಿಂದ ರಚಿಸಲ್ಪಡುವಂಥ ಕಲಾಕೃತಿಗಳು. ಇದರಲ್ಲಿ ಸಾಮಾನ್ಯವಾಗಿ ನಮ್ಮ ಅಲ್ಲಿನ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ಚಿತ್ರಣಗಳನ್ನು ಕಾಣ್ಬೋದು. ಅದರ ಒಟ್ಟಿಗೆ ಕೃಷ್ಣ, ರಾಧೆ ಅವರ ಒಂದು ಲೀಲೆಗಳು, ರಾಸಲೀಲೆಗಳು ಆ ರೀತಿಯಾದಂಥ ಚಿತ್ರಕಲೆಗಳನ್ನು ಕೂಡ ಈ ಮಧುಬನಿ ಚಿತ್ರದಲ್ಲಿ ಕಾಣಬಹುದು. ಹಾಗೆ ನಾವು ಮುಂದೆ ಒಡಿಶಾ ಕಡೆಗೆ ಬಂದರೆ ಪಟಚಿತ್ರ ಅಂತ ಏನು ಹೇಳ್ತೀವಿ, ಅದು ಬಹಳ ಪ್ರಸಿದ್ಧವಾಗಿರುವಂಥ ಒಂದು ಕಲಾ ಪ್ರಕಾರ. ಒಡಿಶಾ ಪಟಚಿತ್ರದಲ್ಲಿ ಸ್ವಾಮಿ ಜಗನ್ನಾಥನ ಸಾಕಷ್ಟು ವರ್ಣನೆ ಮಾಡಿ ತುಂಬ ಒಂದು ವರ್ಣರಂಜಿತವಾಗಿ ಅದನ್ನು ಚಿತ್ರಕಲೆಯ ಮೂಲಕ ಅತಿ ಸಾಮಾನ್ಯವಾದ ಒಬ್ಬ ವ್ಯಕ್ತಿಗೂ ಕೂಡ ಜಗನ್ನಾಥನ ಬಗ್ಗೆ ತಿಳಿಸೋಷ್ಟು ಒಂದು
ಮಾಹಿತಿ ಆ ಒಂದು ಚಿತ್ರಕಲೆಯಲ್ಲಿರುತ್ತೆ. ನಂತರ ರಾಜಸ್ಥಾನದಲ್ಲಿ ಬೂಂದಿ ಚಿತ್ರಕಲೆ ಅಥವಾ ರಾಗಮಾಲಾ ಚಿಕಣಿ ಚಿತ್ರಕಲೆಗಳು ಅಂತ ಕೂಡ ನಾವು ಕಾಣಬಹುದು. ಹೀಗೆ ಮುಂದೆ ನಾವು ತಮಿಳುನಾಡಿಗೆ ಬಂದಾಗ ತಂಜಾವೂರು ಶೈಲಿಯ ಚಿತ್ರಕಲೆಗಳನ್ನ ನಾವು ಕಾಣ್ಬೋದು. ಹಾಗೆ ಕೇರಳದಲ್ಲಿಯೂ ಕೂಡ ನಾವು ಕೇರಳದ ಭಿತ್ತಿ ಚಿತ್ರಗಳು ಅಂತ ಏನು ಹೇಳ್ತೀವಿ, ಅದರಲ್ಲಿ ಸ್ವಾಮಿ ಅನಂತ ಪದ್ಮನಾಭನ ಬಗ್ಗೆ ಸಾಕಷ್ಟು ಒಂದು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಬರುವಂಥ ಒಂದಷ್ಟು ವಿಷಯಗಳನ್ನು ಆಧಾರಿತವಾಗಿ ಇಟ್ಕೊಂಡು ಅಲ್ಲಿ ಸಾಕಷ್ಟು ಚಿತ್ರಕಲೆಗಳನ್ನ ಸ್ವಾಮಿ ಅನಂತ ಪದ್ಮನಾಭನಿಗೆ ಸಂಬಂಧಪಟ್ಟಂಗೆ ಹಲವಾರು ಚಿತ್ರಗಳನ್ನ ರಚಿಸಿರ್ತಾರೆ. ಇದರ ಒಟ್ಟಿಗೆ ನಾವು ಉದಯ್ಪುರ ರಾಜಸ್ಥಾನ್ ಇಲ್ಲಿ ನೋಡಿದಾಗ ಇಲ್ಲಿ ಪಿಚ್ವಾಯ್ ಚಿತ್ರಕಲೆ ಅಂತನ್ನೋದು ತುಂಬ ಪ್ರಸಿದ್ಧ. ಪಿಚ್ವಾಯ್ ರಾಜಸ್ಥಾನದಲ್ಲಿ ಕೃಷ್ಣನನ್ನು ಶ್ರೀನಾಥ್ ಜಿ ಎಂದು ಆರಾಧನೆ ಮಾಡ್ತಾರೆ. ಶ್ರೀನಾಥ್ ಜಿಯ ಒಂದು ಸಮಗ್ರವಾಗಿರುವಂತಹ ಅವನ ಒಂದು ಲೀಲೆಗಳಾಗಿರ್ಬೋದು ಅಥವಾ ಅವನು ನೀಡಿದಂಥ ಉಪದೇಶಗಳಾಗಿರ್ಬೋದು, ಈ ರೀತಿಯಾದಂಥ ಅನೇಕ ಚಿತ್ರಕಲೆಗಳನ್ನ ನಾವು ಪಿಚ್ವಾಯ್ ಪೇಂಟಿಂಗಲ್ಲಿ ನೋಡ್ಬೋದು. ಹಾಗೆ ನಾವು ಪಶ್ಚಿಮ ಬಂಗಾಳಕ್ಕೆ ಬಂದರೆ ಅಲ್ಲಿ ಕಾಳಿಘಾಟ್ ಪೇಂಟಿಂಗ್ ಅಂತ ನಾವು ಕಾಣ್ತೀವಿ. ಕಾಳಿಘಾಟ್ ಚಿತ್ರಕಲೆ ಅಂತ ಹೇಳ್ತೀವಿ. ಕಾಳಿಘಾಟ್ ಚಿತ್ರಕಲೆಯ ವಿಶೇಷ ಏನು ಅಂತಂದರೆ, ನಮಗೆಲ್ಲ ತಿಳಿದಿದೆ ಕಲ್ಕತ್ತಾದಲ್ಲಿ ಶಕ್ತಿ ಸ್ವರೂಪಿಣಿಯಾದ ಮಾತೆ ಕಾಳಿದೇವಿ ಆ ಒಂದು ಸಂಪೂರ್ಣ ಪ್ರಾಂತವನ್ನು ಕಾಯ್ತಾ ಇದ್ದಾಳೆ ಅನ್ನೋದು ಜನರ ನಂಬಿಕೆ. ಅವಳ ಒಂದು ಲೀಲೆಗಳ ಬಗ್ಗೆ ಚಿತ್ರಕಲೆಗಳ ಮೂಲಕ ಬಿಂಬಿಸುವಂಥದ್ದೇ ಒಂದು ಕಾಳಿಘಾಟ್ ಚಿತ್ರಕಲೆ. ಇದರ ಒಟ್ಟಿಗೆ ಗುಜರಾತಿಗೆ ಬಂದಾಗ ನಾವು ಪಿಥೋರಾ ಚಿತ್ರಕಲೆ ಹಾಗೆ ಮೀನಾಕರಿ ಕಲೆ ಇದರ ಬಗ್ಗೆ ಕೂಡ ನಾವು ಕಾಣ್ಬೋದು. ಹಾಗೆಯೇ ಇದೆಲ್ಲ ಸಮಗ್ರ ಕರ್ನಾಟಕದ್ದಾದರೆ, ನಮ್ಮ ಕರ್ನಾಟಕ ಭಾಗಕ್ಕೆ ಬಂದರೆ ಕರ್ನಾಟಕದಲ್ಲಿ ಮೈಸೂರು ಶೈಲಿ ಬಹಳ ಪ್ರಸಿದ್ಧವಾಗಿರುವಂಥ ಒಂದು ಚಿತ್ರಕಲೆ. ಹಿಂದೆಲ್ಲ ಮೈಸೂರಿನ ಮಹಾರಾಜರು ತಮ್ಮ ಸಂಸ್ಥಾನದಲ್ಲಿ ಈ ಮೈಸೂರು ಶೈಲಿಯ ಚಿತ್ರಕಲೆಗೆ ಬಹಳ ಒಂದು ಪ್ರೋತ್ಸಾಹ ನೀಡ್ತಾಯಿದ್ರು. ಹಾಗೂ ಸಾಕಷ್ಟು ಜನ ಕಲಾವಿದರು ಈ ಒಂದು ಮೈಸೂರು ಶೈಲಿಯ ಚಿತ್ರಕಲೆಯನ್ನು ಕರಗತ ಮಾಡಿಕೊಂಡು ಹಲವಾರು ಕಲಾಕೃತಿಗಳನ್ನ ರಾಜಾಶ್ರಯದಲ್ಲಿ ರಚಿಸಿ ಅರಮನೆಯಲ್ಲಿ ಇಂದಿಗೂ ಕೂಡ ನಾವು ಕಾಣಬಹುದು ಆ ಮೈಸೂರು ಚಿತ್ರಕಲೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಕಾಣುವಂಥದ್ದು ಕೃಷ್ಣನ ಲೀಲೆಗಳು, ರಾಮ, ಆಮೇಲೆ ಒಂದಷ್ಟು ಕಡೆ ಕೃಷ್ಣ ಯಶೋದೆಯನ್ನು ಕೂಡ ಕಾಣ್ಬೋದು. ಆಮೇಲೆ ಶಾರದಾ ಮಾತೆ, ಶಾರದಾದೇವಿ, ಸರಸ್ವತಿ, ಲಕ್ಷ್ಮಿ, ಗಣೇಶ, ಹೀಗೆ ಅನೇಕ ದೇವರ ಒಂದು ಸ್ವರೂಪಗಳ ಚಿತ್ರಗಳನ್ನು ನಾವು ಮೈಸೂರು ಶೈಲಿಯಲ್ಲಿ ಕಾಣ್ಬೋದು. ಹಾಗೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಕಾವಿ ಕಲೆ ಅಂತನ್ನೋದು ಒಂದಿದೆ ಅಂತನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಕಾವಿ ಕಲೆ ನಮಗೆ ಸಾಮಾನ್ಯವಾಗಿ ಈ ಕೊಂಕಣ ಕ್ಷೇತ್ರದಲ್ಲಿ ನಾವು ಕಾಣ್ಬೋದು. ಇದರಲ್ಲಿ ಕಾವಿ ಕಲೆಯಲ್ಲಿ ಒಂದು ವಿಶೇಷವಾಗಿ ಕೇವಲ ನೈಸರ್ಗಿಕವಾಗಿ ಪಡೆದಿರುವಂಥ ಪದಾರ್ಥಗಳ ಮೂಲಕ ಈ ಕಲೆನ ರಚನೆ ಮಾಡ್ತಾಯಿದ್ರು. ಈಗಲೂ ಕೂಡ ಸಾಕಷ್ಟು ಕಲಾವಿದರು ಇದನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸಾಕಷ್ಟು ಶ್ರಮ ಮಾಡ್ತಾಯಿದ್ದಾರೆ. ಕಾವಿ ಕಲೆಯಲ್ಲಿ ಗೋಡೆಯ ಮೇಲೆ ಕೆಮ್ಮಣ್ಣನ್ನು ಬಳಸಿ ಹಲವಾರು ದಶಾವತಾರ ಆಗಿರ್ಬೋದು ಅಥವಾ ಕೃಷ್ಣಾರ್ಜುನರ ಒಂದು ಚಿತ್ರಗಳಾಗಿರ್ಬೋದು ಅಥವಾ ಇನ್ನಿತರ ಹಲವಾರು ಚಿತ್ರಗಳನ್ನ ರಚಿಸ್ತಾಯಿದ್ರು. ಸಾಮಾನ್ಯವಾಗಿ ದೇವಸ್ಥಾನದ ಆವರಣಗಳಲ್ಲಿ ಗೋಡೆಗಳ ಮೇಲೆ ಈ ಕಾವಿ ಕಲೆಯನ್ನು ನಾವು ಕಾಣ್ಬೋದಾಗಿತ್ತು. ಹಾಗೆ ಇನ್ನು ನಾವು ಉತ್ತರ ಕನ್ನಡದ ಒಂದು ಪ್ರಾಂತಕ್ಕೆ ಅಥವಾ ಸೀಮೆಗೆ ಬಂದರೆ ಅಲ್ಲಿ ನಾವು ಹಸೆ ಚಿತ್ರ ಅಥವಾ ಚಿತ್ತಾರ ಅಂತ ನಾವು ಒಂದು ವಿಶೇಷವಾಗಿರುವಂಥ ಒಂದು ಕಲೆಯನ್ನು ಕೂಡ ಕಾಣ್ಬೋದು. ಹೀಗೆ ಒಟ್ಟಾರೆಯಾಗಿ ಸಮಗ್ರವಾಗಿ ನಾವು ಇಡೀ ಭಾರತವನ್ನು ನೋಡಿದಾಗ ಕಲೆ ಅಂತನ್ನೋದು ಪ್ರತಿಯೊಬ್ಬನ ಜೀವನ ಶೈಲಿಯಲ್ಲಿ ಎಷ್ಟು ಒಂದು ಹಾಸುಹೊಕ್ಕಾಗಿತ್ತು ಅವನ ದಿನನಿತ್ಯದ ಬದುಕಿನಲ್ಲಿ ಅಂತನ್ನೋದು ನಾವು ಈ ಒಂದು ಕಲೆಗಳ ಮೂಲಕ ನಾವು ಕಾಣ್ಬೋದು. ಕರ್ನಾಟಕ ಅದರಲ್ಲಿಯೂ ಕೂಡ ಬಹಳಷ್ಟು ವಿಭಿನ್ನವಾದ ಕಲಾ ಪ್ರಕಾರಗಳಿಗೆ ಹೆಸರು ಮಾಡಿದೆ. ನಾವು ನಮ್ಮ ಈ ಕರ್ನಾಟಕದ ಸುತ್ತಮುತ್ತ ಅನೇಕ ದೇವಾಲಯಗಳಲ್ಲೂ ಕೂಡ ಕಾಣಬಹುದು. ಉದಾಹರಣೆಗೆ ಹಂಪೆ, ಕೆರಗೋಡು ರಂಗಾಪುರ, ಹಾಗೆ ಲೇಪಾಕ್ಷಿ,
ತುಮಕೂರು ಬಳಿ ಇರುವ CB ನರಸಿಂಹಸ್ವಾಮಿ ದೇವಸ್ಥಾನ, ಇಲ್ಲೆಲ್ಲ ಸಹ ಪ್ರಾಚೀನವಾದಂಥ ಭಿತ್ತಿಚಿತ್ರಗಳನ್ನ ನಾವು ಕಾಣ್ಬೋದು. ಯಾವುದೇ ರೀತಿಯ ಕೃತಕ ಪದಾರ್ಥಗಳನ್ನು ಬಳಸದೆ ಸುಮಾರು 400-500 ವರ್ಷ ಹಳೆಯದಾದಂಥ ಭಿತ್ತಿಚಿತ್ರಗಳನ್ನು ನಾವು ಇಂದಿಗೂ ಅಲ್ಲಿ ಆ ದೇವಸ್ಥಾನದ ಒಂದು ಛಾವಣಿಯ ಮೇಲೆ, ಗೋಡೆಗಳ ಮೇಲೆ ಈಗಲೂ ಕೂಡ ಕಾಣ್ಬೋದು. ಯಾಕೆ ನಮ್ಮ ಸಮಾಜ ಕಲೆಗೆ ಇಷ್ಟು ಒತ್ತು ಕೊಟ್ಟಿತ್ತು ಅಂತನ್ನೋದು ನಮಗೆಲ್ಲ ಪ್ರಶ್ನೆ. ಕಲೆ ಮನುಷ್ಯನ ವಿಕಾಸ ಮಾಡ್ತಾಯಿತ್ತು. ಕಲೆ ನಮಗೆ ಯಾಕೆ ಬೇಕು ಅಂತ ನಾವು ಯೋಚನೆ ಮಾಡಿದಾಗ, ಮೊದಲನೇದು ಕಲೆ ನಮ್ಮಲ್ಲಿರುವ ಒಂದು ಸತ್ವಗಳನ್ನ ವಿಕಾಸಗೊಳಿಸುತ್ತೆ. ಯಾವ ರೀತಿ ಅಂತ ನಾವು ನೋಡಿದಾಗ, ದೈನಂದಿನ ಜೀವನದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಾವು ಪ್ರಕೃತಿಯಲ್ಲಿರುವ ಮರ, ಗಿಡ, ನದಿ, ಬೆಟ್ಟ, ಈ ರೀತಿಯಾದಂಥ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಪೂಜ್ಯ ಭಾವದಿಂದ ಕಾಣ್ತೇವೆ. ನಾವು ಅದನ್ನು ಪೂಜ್ಯ ಭಾವದಿಂದ ಕಂಡಾಗ ಅದನ್ನು ಹಿಡಿದಿಟ್ಕೋಬೇಕಾದಾಗ ಅದಕ್ಕೆ ಒಂದು ಮಾರ್ಗ ಅಥವಾ ಉಪಾಯ ನಾವು ಕಂಡುಹಿಡ್ಕೋಬೇಕು ಅಂತ ಅನ್ನಿಸಿದಾಗ, ಇದನ್ನು ಉಳಿಸ್ಲಿಕ್ಕೆ ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಆಚರಣೆಗಳಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂತ ತೀರ್ಮಾನ ಮಾಡಿದಾಗ, ನಮಗೆ ಆವಾಗ ನಾವು ಮಾಡ್ತಾ ಇರೋವಂಥ ಆಚರಣೆಗಳ ಮಹತ್ವ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, ನಾವು ಮಣ್ಣೆತ್ತಿನ ಅಮಾವಾಸ್ಯೆ ಮಾಡ್ತೀವಿ. ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಋಷಭನನ್ನು ನಾವು ಮೃತ್ತಿಕೆಯಿಂದ ಮಾಡಿ ಅದನ್ನು ಆರಾಧನೆ ಮಾಡಿ ಪುನಃ ಅದನ್ನು ನಾವು ತಿರ್ಗಾ ಆ ಒಂದು ಉಳುವ ಭೂಮಿಗೆ ನಾವು ಅದನ್ನು ಸಮರ್ಪಣೆ ಮಾಡ್ತೇವೆ. ಇದೇ ರೀತಿಯಾಗಿ ನಾವು ಮೃತ್ತಿಕಾ ಗಣಪತಿಯನ್ನು ಮಾಡ್ತೇವೆ, ಮೃತ್ತಿಕಾ ಗೌರಿಯನ್ನು ಕೂಡ ಮಾಡ್ತೇವೆ. ಅನೇಕರ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿನ ವೃಂದಾವನವನ್ನು ಕೂಡ ಮೃತ್ತಿಕೆಯಲ್ಲೇ ಸಿದ್ಧ ಮಾಡಿ ಪೂಜೆ ಮಾಡ್ತಾರೆ. ಇನ್ನೊಂದಷ್ಟು ಸಂಪ್ರದಾಯಗಳಲ್ಲಿ ಬಲಿಪಾಡ್ಯಮಿ ದಿವಸ ಬಲೀಂದ್ರನ ಕೋಟೆ ಹಾಕುವ ಸಂಪ್ರದಾಯ ಕೂಡ ಇದೆ. ಅದರಲ್ಲಿ ಗೋಮಯವನ್ನು ತಂದು ಅದರಲ್ಲಿ ಬಲೀಂದ್ರನನ್ನು ಮಾಡಿ, ಬಲೀಂದ್ರ ಕೋಟೆಯನ್ನು ಮಾಡಿ ಅದನ್ನು ಕೂಡ ಆರಾಧನೆ ಮಾಡುವಂಥ ಹಲವಾರು ಕ್ರಮಗಳಿದೆ. ಹೀಗೆ ನಮ್ಮ ಆಚರಣೆಗಳ ಜೊತೆಗೆ ಈ ಒಂದು ಕಲೆಯೂ ಕೂಡ ಮೇಳೈಸಿಕೊಂಡಾಗ ಬದುಕು ಬಹಳ ಒಂದು ಸತ್ವಯುತವಾಗಿರುತ್ತೆ. ಹಾಗೆ ನಾವು ಇದನ್ನು ಕೂಡ ನಮ್ಮ ಮಕ್ಕಳಿಗೆ ಕಲಿಕಾ ರೀತಿಯಲ್ಲಿ ತಿಳಿಸ್ಕೊಡ್ತಾ ಹೋದಾಗ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮುಂದಕ್ಕೂ ಕೂಡ ಇದನ್ನು ಒಂದು ಪೋಷಿಸುವ ರೀತಿಯಲ್ಲಿ ನಾವು ಅವರಿಗೆ ಒಂದು ಮಾರ್ಗದರ್ಶನ ನೀಡಿದಾಗೆ ಆಗುತ್ತೆ. ಕಲೆ ಅಂತಂದರೆ ಕೇವಲ ಬರೀ ಚಿತ್ರ ಬರೆಯೋದು, ಹಾಡು ಹೇಳೋದು ಅಥವಾ ನೃತ್ಯ ಮಾಡೋದು ಅದಷ್ಟೇ ಅಲ್ಲದೆ ಇನ್ನು ಹಲವಾರು ರೀತಿಯ ಕಲಾ ಪ್ರಕಾರಗಳು ನಾವು ನಮ್ಮ ದೇಶದಲ್ಲಿ ಕಾಣಬಹುದು. ಉದಾಹರಣೆಗೆ, ನಾವು ತೊಡುವಂಥ ಆಭರಣಗಳು, ಇದನ್ನು ಮಾಡುವಂಥ ಆ ಒಂದು ಕಸುಬಿನವರಿಗೆ ಅದು ಕೂಡ ಒಂದು ಕಲೆಯೇ. ಸಾಕಷ್ಟು ಜನ ಅದನ್ನು ವಂಶಪಾರಂಪರ್ಯವಾಗಿ ಮಾಡ್ಕೊಳ್ತಾ ಬಂದಿರ್ತಾರೆ. ಹಾಗೆಯೇ ಆಭರಣಗಳಾದಮೇಲೆ ನಾವು ಉಡುವಂಥ ವಸ್ತ್ರಗಳು, ಅದು ಕೂಡ ಒಂದು ರೀತಿಯ ಕಲೆಯೇ. ಅದು ಕೂಡ ವಂಶಪಾರಂಪರ್ಯವಾಗಿ ಅದನ್ನು ಪೀಳಿಗೆಯಿಂದ ಪೀಳಿಗೆಗೆ ದಾಟಿಸ್ಕೊತಾ ಬಂದಿರೋದಕ್ಕೋಸ್ಕರನೇ ಇಂದು ಕೂಡ ನಾವು ಆ ಒಂದು ಕಲೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇದೇ ರೀತಿಯಾಗಿ ನಾವು ದೀಪಾವಳಿಯ ದಿವಸ ಹಚ್ಚುವ ಹಣತೆಗಳು ಅಥವಾ ಪ್ರಣತಿಗಳನ್ನು ನಾವು ಕಾಣ್ಬೋದು. ಇದು ಕೂಡ ಒಂದು ಕಲೆಯೇ. ಇದನ್ನು ಕೂಡ ಹಲವಾರು ಜನ ಪರಂಪರೆಯಿಂದ ಮಾಡ್ಕೊಂಡು ಬಂದಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಅದನ್ನು ಕೂಡ ಅವರು ಉಳಿಸಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಹೀಗೆ ನಾವು ಕೂಡ ನಮ್ಮ ಸುತ್ತಮುತ್ತಲಿನ ಈ ಕಲಾ ಪ್ರಕಾರಗಳ ಬಗ್ಗೆ ಒಂದು ಪಟ್ಟಿ ಮಾಡಿಕೊಂಡ್ರೆ ನಮಗೆ ಆಗ ಅರ್ಥ ಆಗುತ್ತೆ ಸಮಾಜದಲ್ಲಿ ಕಲೆ ಎಷ್ಟು ಹಾಸುಹೊಕ್ಕಾಗಿದೆ ಎಂಬುದು. ಇದೇ ರೀತಿಯಾಗಿ ಇನ್ನೂ ಹಲವಾರು ಕಲಾ ಪ್ರಕಾರಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಶ್ರೀ ಮಧ್ವಾಚಾರ್ಯರ ವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನಿರಂತರವಾಗಿ
ನಮಗೆ ಹೀಗೆ ದೊರಕುತ್ತಿರಲಿ. ಇನ್ನೂ ಅನೇಕ ವಿಶೇಷ ವಿವರಗಳನ್ನು ಹಾಗೂ ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡುತ್ತೇನೆ. ನಮಸ್ಕಾರ.